ವಿಷಮಕೆರೆ ಒಳಗೆ ಮೀನಿನ ಮಾರಣ ಹೋಮ ಮುನ್ಸಿಪಲ್ ಮತ್ತು ಮೀನುಗಾರಿಕೆ ಇಲಾಖೆಯವ್ರು ಏನು ಮಾಡಕತ್ತೀರಿ? ಮೊನ್ನೆ ಆದರೂ ಈ ಲೋಕಾಯುಕ್ತ ಬಂದು ನಿಮ್ಗೆ ಇಷ್ಟೆಲ್ಲ ಮೊಕ್ಕಕ್ಕೆ ಉಗಿದು ಹೋದ್ರೂ ಸಹಿತ ಏನು ಮಾಡಿರಿ ನೀವು ಇಷ್ಟು ದಿವಸ? ಇನ್ನು ಮುಂದೆ ವರದರ ಏನೆಲ್ಲ ಅನಾಹುತಗಳಾಗ್ತಾವೆ ಅದಕ್ಕೆ ನೀವೇ ಮುಖ್ಯ ಕಾರಣ ಆಗ್ತೀರಂತ ಈ ಮೂಲಕ ಹೇಳ್ತೇನೆ. ಈಗಾಗಲೇ ಲೋಕಾಯುಕ್ತರು ಬಂದಾಗ ಅವರ ಆ ಚರಂಡಿಯಿಂದ UGDಯಿಂದ ನೀರುಗಳು ನೇರವಾಗಿ ನೀವು ಹರಿಬಿಟ್ಟಿದ್ದಕ್ಕೆ, ಆ ಭೀಷ್ಮಕೆರೆ ಅವ್ರಿಗೆ ಹರಿಬಿಟ್ಟಿದ್ದಕ್ಕೆ ಈ ನೀರು ಚಲೋ ನೀರು ಇದ್ದಿದ್ದು ಅತ್ಯಂತ ಕಂಟಮಿನೇಟೆಡ್ ವಿಷಕರಿತವಾದಂಥ ನೀರು ಸೇರಿದ್ರೆ ಆ ಕುಡಿ ನೀರು ಮತ್ತು ಕೆರೆ ನೀರು ಸಂಪೂರ್ಣ ವಿಷಕಾರಿ ಆಗಿದ್ದಕ್ಕೆ ಈ ಮೇನ್ ಕಾರಣ ಆಗ್ತೈತಿ. ಮುನ್ಸಿಪಲ್ ಅವರು ಮತ್ತು ಮೀನುಗಾರಿಕೆ ಇಲಾಖೆಯವರು, ಆ ಇಲಾಖೆ ಸಿಬ್ಬಂದಿಗಳು, ಆ ಇಲಾಖೆ ಅಧಿಕಾರಿಗಳು ಎಷ್ಟು ಅವ್ರಿಗೆ ಮಾನವೀಯತೆ ಐತಿ ಮತ್ತು ಅವ್ರಿಗೆ ಎಷ್ಟು ಜವಾಬ್ದಾರಿ ಐತಿ ಅದನ್ನು ನೀವು ಇದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತೈತೆ. ಅವ್ರಿಗೆ ಒಟ್ಟು ಬೇಜವಾಬ್ದಾರಿತನ ಮತ್ತು ಆ ಮಾನಸಿಕತೆ ಇದೆ. ಅವ್ರು ದೊಡ್ಡವರು ಎಷ್ಟೋ ಬಂದು ಹೇಳಿ ಹೋದರೂ ಸಹಿತ ಇವ್ರು ಕೈ ಕಟ್ಕೊಂಡು ಕುಂತಾರಂದ್ರೆ ಇವ್ರಿಗೆ ನಮ್ಮ ಗದಗ ನಗರದ ಜನತೆನೇ ಇವ್ರಿಗೆ ಉತ್ತರ ಕೊಡ್ಬೇಕು. ಬಹುಶಃ ಇವತ್ತು ಹಂಗೆ ಬರೇ ಕಣ್ಣಿಲೆ ನೋಡಿದ್ರೆ ನೂರಾರು ಮೀನುಗಳು ಸತ್ತು ಅದು ದಡಿ ಹತ್ತ ತೇಲಾಕತ್ತಾವು. ಹಂಗೆ ಮುಂದೆ ಹೋಗಿ ನೋಡಿದ್ರೆ ಇನ್ನೂ ಎಷ್ಟು ಸಾವಿರಾರು ಮೀನುಗಳು ಇನ್ನೂ ಒಳಗೆ ಸತ್ತಾವ ಗೊತ್ತಿಲ್ಲ. ಅದಕ್ಕಾಗಿ ತತ್ಕ್ಷಣ ಇಲಾಖೆಯವ್ರು ಬಂದು ಇದ್ರ ಬಗ್ಗೆ ಅಧ್ಯಯನ ಮಾಡಿ ಮುಂದೆ ಹಿಂಗೆ ಆಗ್ಲಾರ್ದಂಗೆ ನೋಡ್ಕೋಬೇಕಾಗಿ ನಾನು ವಿನಂತಿ ಮಾಡ್ತೇನೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.